ಮೋಸ್ಟ್ ವಾಂಟೆಡ್. ಪೊಲೀಸ್ ರೆಕಾರ್ಡ್ನಲ್ಲಿ ಇಂಥ ದೊಡ್ಡ ಹೆಸರು ಮಾಡಿದ ಆ ಹೆಣ್ಣಿನ ಪೂರ್ವಾಪರ ಏನು? ಅವಳೇನ್ ಮಾಡ್ತಾ ಇದ್ಲು? ಈ ಮೊದಲೇ ಹೇಳಿದ ಹಾಗೆ ತನ್ನ ಗಂಡನ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕೋ ಈ ಸತಿ ಸಾಧ್ವಿ ಏನ್ ಮಾಡಿದ್ಲು? ಇವಳಿಗೆ ಕಳ್ಳತನದಲ್ಲಿ ಸ್ವೇಚ್ಛೆ ಕೊಟ್ಟ ಅವಳ ಗಂಡ ಯಾರು? ಇಷ್ಟು ಕುತೂಹಲ ಕೇಳಿಸೋ ಈ ಹುಡುಗಿ ಲೈಫ್ ಸ್ಟೈಲ್ ಹೇಗಿರುತ್ತೆ? ಪೊಲೀಸ್ ರೆಕಾರ್ಡ್ ಪ್ರಕಾರ ಆ ಫೋಟೋದಲ್ಲಿ ಕಾಣ್ತಿರೋ ಹುಡುಗಿ ಹೆಸರು ಧನ ಅಲಿಯಾಸ್ ದಾನಮ್ಮ. ಇಪ್ಪತ್ತಾರು ವರ್ಷದ ದಾನಮ್ಮ ಮೂಲತಃ ತಮಿಳುನಾಡಿನಿಂದ ಬಂದು ಬೆಂಗಳೂರಿನಲ್ಲಿ ಠಿಕಾಣಿ ಹೂಡಿರೋ ಇವಳು ಗಂಡನಿಗೆ ತಕ್ಕ ಹೆಂಡತಿ. ಗಂಡ ಅನ್ನಿಸ್ಕೊಂಡ ಉಂಡಾಡಿ ಗುಂಡ ಏನೇ ಘನ ಕಾರ್ಯ ಮಾಡಿದ್ರು ಕಣ್ಮುಚ್ಕೊಂಡು ಫಾಲೋ ಮಾಡೋ ಗರತಿ ಗೌರಮ್ಮ. ಗಂಡ ಅನ್ಕೊಂಡ ಆಸಾಮಿ ಬರ್ಲಿ ಬಾರ್ದೇ ಇರ್ಲಿ ಗಂಟು ಮೂಟೆ ಕಡ್ಕೊಂಡು ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿ ರೌಂಡ್ ಹೊಡ್ಕೊಂಡು ಎಲ್ಲೋ ಒಂದು ಕಡೆ ಮನೇನ ರೆಂಟ್ಗೆ ತಗೋತಾಳೆ. ಏನೋ ಅವಳ ಗಂಡನ್ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಗಂಡನ ಹೆಸರು ಲಾಜರ್ ಅಂತ, ಅವನು ಚೆನ್ನೈನಲ್ಲಿ ಕೆಲಸ ಮಾಡ್ತಿದ್ದಾನೆ, ಜೀವನ ನಡಿಬೇಕಲ್ಲ ಅಂತ ಪುಂಗಿ ಉತ್ತಾಳೆ. ಎಲ್ಲೇ ಮನೆ ಮಾಡಿದ್ರು ಸುತ್ತಲೂ ಇರೋರ್ನ ತನ್ನ ಮಾಯಾ ಮಂತ್ರದ ಮಾತುಗಳಿಂದ ಮರುಳು ಮಾಡ್ತಾಳೆ. ಅವರ ಪ್ರತಿ ವಿಷಯದಲ್ಲೂ ಸಲಿಗೆ ತಗೊಂಡು ಅವರ ಪ್ರೀತಿ ವಿಶ್ವಾಸಗಳನ್ನ ಪಡಿತಾಳೆ. ಒಂದೇ ಸಾರಿ ಅವಳಿರೋ ಏರಿಯಾದ ಕಂಪ್ಲೀಟ್ ಡೀಟೇಲ್ಸ್ ಅವಳ ಮೈಂಡ್ಗೆ ಎಂಟರ್ ಆದ ಕೂಡ್ಲೆ ದಾನಮ್ಮ ತನ್ನ ಖತರ್ನಾಕ್ ಕೈ ಚಳಕ ತೋರೋಕೆ ಶುರು ಮಾಡ್ತಾಳೆ. ದಾನಮ್ಮ ಚರಿತ್ರೆ ಕೇಳ್ತಿದ್ರೆ ಯಾವುದೋ ಸಿನಿಮಾ ನೋಡಿದ್ ಫೀಲ್ ಆಗ್ತಾ ಇದೆ ಅಲ್ಲ? ಇಲ್ಲಿ ಎಲ್ಲೂ ಆ ಹೆಂಗಸು ಸಿಕ್ಕಿ ಹಾಕಿಕೊಳ್ದಿರೋ ತರದಲ್ಲಿ ಡಿಕ್ಟೋ ಸಿನಿಮ್ಯಾಟಿಕ್ ಸ್ಟೈಲ್ ನಲ್ಲಿ ಪ್ಲಾನ್ ಮಾಡಿಕೊಂಡು ರಾಬ್ರಿ ಮಾಡ್ತಾ ಹೋಗ್ತಾಳೆ. ಅವಳು ಹಾಕೋ ಸ್ಕೆಚ್ಗಳನ್ನ ಪ್ಲಾನ್ಗಳನ್ನ ಕಣ್ಮುಂದೆ ತಂದ್ರೆ ಪ್ಲಾನ್ ನಂಬರ್ 1, ಮನೆಯಲ್ಲಿ ಗಂಡಸರು ಇಲ್ದಿರೋ ಹೊತ್ತು ನೋಡಿ ಹೊಂಚು ಹಾಕೋ ದಾನಮ್ಮ ಮನೆಯಲ್ಲಿ ಹೆಂಗಸರು ಒಬ್ರೇ ಇರೋ ಟೈಮಲ್ಲಿ ಅವರ ಜೊತೆ ಸಲಿಗೆಯಿಂದ ಮಾತಾಡ್ತಾ ಅದು ಇದು ಕತೆ ಹೊಡಿತಾ ಮನೆಯಲ್ಲಿ ಬೆಲೆ ಬಾಳೋ ವಸ್ತುಗಳು ಏನೇನಿವೆ, ಎಲ್ಲೆಲ್ಲಿ ಇವೆ, ದುಡ್ಡು ಬಂಗಾರಗಳಂತ ವಸ್ತುಗಳನ್ನ ಎಲ್ಲೆಲ್ಲಿ ಇಡ್ತಾರೆ ಅನ್ನೋ ವಿಚಾರಗಳನ್ನ ಮೈಂಡ್ ನಲ್ಲಿ ಫೀಡ್ ಮಾಡ್ಕೊಂತಾಳೆ. ಹೊತ್ತು ನೋಡಿ ಆ ಮನೆಯ ಹೆಣ್ಮಕ್ಳು ಮಲ್ಕೊಂಡಾಗ್ಲೂ, ಮನೆಯ ಕೆಲಸದಲ್ಲಿ ಬ್ಯುಸಿ ಆದಾಗ್ಲೂ ಮೆತ್ತಗೆ ಹಣ ಒಡವೆಗಳನ್ನ ಎಗುರಿಸ್ಕೊಂಡು ಏನೋ ಆಗಿಲ್ಲ ಅನ್ನೋ ಹಾಗೆ ಆ ಮನೆಯಿಂದ ಆಚೆ ಬರ್ತಾಳೆ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ತುಂಬಾ ಸಿಂಪಲ್ ಆಗಿ ತನ್ನ ಕೆಲಸ ಮುಗಿಸ್ತಾಳೆ. ಪ್ಲಾನ್ ನಂಬರ್ 2, ತಾನಿರೋ ಏರಿಯಾದಲ್ಲಿ ಶೋಕಿ ಮಾಡಿಕೊಂಡು ಮೈ ತುಂಬಾ ಒಡವೆ ಹಾಕೊಂಡು ಹುಡುಗಿರಂದ್ರೆ ಜೊಲ್ಲು ಸುರಿಸೋ ಚಪಲ ಚನ್ನಿಗರಾಯರ ಲೀಸ್ಟ್ ರೆಡಿ ಮಾಡ್ತಾಳೆ. ಅಂತೋರ್ ಹಾರ್ಟ್ಗೆ ಎಂಟರ್ ಆಗಿ ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹೆಡಿಸಿ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹೆಡಿಸಿ. ವಯ್ಯಾರದಿಂದ ಮಾತಾಡ್ತಾ ಗಂಡ ಅನ್ನಿಸ್ಕೊಂಡೋನು ದುಬೈನಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನಿಲ್ಲಿ ನಾನಿಲ್ಲಿ, ನಂದು ಒಂದು ಬದುಕ ಅಂತ ವಿರಹ ವೇದನೆಯ ಸೂಚನೆಯನ್ನ ಕೊಡ್ತಾಳೆ. ಅವಳ ಮಾಯಾ ಮಾತುಗಳನ್ನ ನಿಜ ಅಂತ ನಂಬೋ ಆ ಗಂಡ್ಸು ಹಕ್ಕಿ ಬಲೆಗೆ ಬೀಳ್ತಾ ಇದೆ ಅಂತ ಮನಸ್ಸಲ್ಲೇ ಮಂಡಿಗೆ ತಿಂತಾನೆ. ಇದೇ ದಾನಮ್ಮ ಬಲ.
ಪುರುಷರ ಬಲಹೀನತೆಗಳನ್ನ ಬೆನ್ನೊತ್ತೋ ದಾನಮ್ಮ ಅವರ ಜೊತೆ ಸ್ನೇಹ ಸಂಪಾದಿಸ್ತಾಳೆ. ಸಲಿಗೆ ಜಾಸ್ತಿ ಆಗ್ತಿದ್ದಂಗೆ ತುಂಬಾ ಬೋರು, ಎಲ್ಲಾದ್ರೂ ದೂರ ಟ್ರಿಪ್ ಹೋಗ್ ಬರೋಣ ಅಂತ ಆಫರ್ ಕೊಡ್ತಾಳೆ. ಅವಳು ಮಾತಿಂದ ಆಕಾಶ ಕೈಗೆ ಸಿಕ್ತು ಅನ್ನೋ ರೇಂಜ್ಗೆ ಫೀಲ್ ಆಗೋ ನಮ್ ಗಂಡಸ್ರು ಅವಳು ಸ್ಮಶಾನ ಕರೆದ್ರೂ ಹೋಗೋಕೆ ರೆಡಿ ಆಗ್ಬಿಡ್ತಾರೆ. ನಿರ್ಜನವಾದ ಪ್ರದೇಶವೊಂದು ಫಿಕ್ಸ್ ಆಗತ್ತೆ. ಇಲ್ಲಿಂದ ದಾನಮ್ಮ ರಿಯಲ್ ಕತೆ ಶುರು. ಸ್ಪಾಟ್ ಫಿಕ್ಸ್ ಆಗ್ತಿದ್ದಂಗೆ ತನ್ನೂರಿಗೆ ಫೋನ್ ಮಾಡಿ ಕಳ್ಳತನ ಮಾಡೋಕೆ ಮುಹೂರ್ತ ಫಿಕ್ಸ್ ಮಾಡ್ತಾಳೆ. ಅವಳು ಹೇಳೋ ಪ್ಲೇಸ್ಗೆ ದಾನಮ್ಮ ಟೀಮ್ ಅವರಿಗಿಂತ ಮೊದಲೇ ಆ ಸ್ಪಾಟ್ ನಲ್ಲಿ ಕಾಯ್ಕೊಂಡು ಕೂತಿರ್ತಾರೆ. ಯಾವಾಗ ದಾನಮ್ಮ ಬರ್ತಾಳೋ ಮಾತುಗಳನ್ನ ಕಣ್ಣಲ್ಲೇ ಪರಸ್ಪರ ವಿನಿಮಯ ಮಾಡ್ಕೊಳ್ತಾರೆ. ಅವಳ ಹಿಂದೆನೆ ಆ ಗಂಡ್ಸು ಫಾಲೋ ಮಾಡ್ತಾನೆ. ಸುತ್ತಲೂ ಯಾರು ಇಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಚಾಕು ಚೂರಿ ಹಿಡ್ಕೊಂಡು ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ. ದುಡ್ಡು, ಕಾಸು, ಮೊಬೈಲು, ಮೈ ಮೇಲಿರೋ ಒಡವೆ ಎಲ್ಲದನ್ನ ಕೊಡು ಅಂತಾರೆ. ಆಕ್ಟಿಂಗ್ ನಲ್ಲಿ ಎಂಥೋರ್ನು ಸೈಡ್ ಹೊಡೆಯೋ ದಾನಮ್ಮ ನಮ್ಮನ್ನ ಏನು ಮಾಡಬೇಡಿ ಅಂತ ನಾಟಕ ಆಡ್ತಾ ಮೊದಲು ತಾನೇ ತನ್ನ ಹತ್ರ ಇರೋ ಎಲ್ಲಾ ವಸ್ತುಗಳನ್ನ ಕೊಡ್ತಾ ನಂತರ ಅವನತ್ತ ಇರೋ ಎಲ್ಲಾ ವಸ್ತುಗಳನ್ನ ಕೊಡಿಸ್ತಾಳೆ. ಕಳ್ಳರು ಆ ಕಡೆ ಹೋಗ್ತಿದ್ದಂಗೆ ಅಮ್ಮಯ್ಯ ಸದ್ಯ ಆ ಕಳ್ಳರಿಂದ ಪ್ರಾಣಕ್ಕೇನು ತೊಂದರೆ ಆಗ್ಲಿಲ್ವಲ್ಲ ಅಂತ ಡೈಲಾಗ್ ಹೊಡಿತಾಳೆ. ಪ್ಲಾನ್ ನಂಬರ್ 3. ದಾನಮ್ಮ ವಾಸಿಸ್ತಿರೋ ಕಾಲೋನಿಯಲ್ಲಿ ಪರಿಚಯ ಆದೋರ್ ಮನೆಗೆ ಆಗಾಗ ಹೋಗಿ ಬರೋದು ಮಾಡ್ತಿರ್ತಾಳೆ. ಅವರು ತಮ್ಮ ಅವಶ್ಯಕತೆಗಳಿಗೆ ಯಾವಾಗ ಹಣ ಡ್ರಾ ಮಾಡ್ಕೊಳ್ತಾರೆ, ಯಾರ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಈ ತರದ ವಿಷಯಗಳ ಮಾಹಿತಿನ ಕಲೆ ಹಾಕ್ತಾಳೆ. ಹಣ ಡ್ರಾ ಮಾಡೋಕು ಹೋಗೋ ಒಂದು ದಿನದ ಮುಂಚೆ ದಾನಮ್ಮನ ಪ್ಲಾನ್ ಶುರುವಾಗತ್ತೆ. ಇಂತಹ ಬ್ಯಾಂಕ್ನಿಂದ ಇಷ್ಟು ದುಡ್ಡಿನ ಜೊತೆ ಇಂತೋನ್ ಬರ್ತಿದ್ದಾನೆ, ದಾರಿ ಮಧ್ಯ ಚಾನ್ಸ್ ಸಿಕ್ಕ ಕೂಡ್ಲೆ ಆ ಹಣನ ಹೊಡೆದು ಹಾಕು ಅಂತ ಸಂದೇಶ ಕೊಡ್ತಾಳೆ. ಹಾಗಾದ್ರೆ ದಾನಮ್ಮನ್ ಬೆನ್ ಹಿಂದೆ ಇಟ್ಕೊಂಡು ಇಂಥ ಖತರ್ನಾಕ್ ಪ್ಲಾನ್ ಮಾಡ್ತಿದ್ದವ್ರು ಯಾರು? ಅದು ಬೇರೆ ಯಾರು ಅಲ್ಲ, ಅವಳ ಕುತ್ತಿಗೆಗೆ 3 ಗಂಟು ಹಾಕಿದ ಮಹಾನುಭಾವ, ಆಕೆ ಗಂಡ ಲಾಜರ್. ಗಂಡನ ಜೊತೆ ಸಪ್ತಪದಿ ತಿಳಿದು ದಾನಮ್ಮ ಗಂಡನ ಕ್ರೈಮ್ ಹೆಜ್ಜೆಗಳನ್ನು ತಿಳಿದು ಇಷ್ಟು ಚಾಲಾಕಿ ಆಗಿದ್ರೆ ಮತ್ತೆ ಕ್ರೈಮ್ ವರ್ಲ್ಡ್ ಶಾಕ್ ಆಗೋ ಹಾಗೆ ಪ್ಲಾನ್ ಹಾಕೋ ಅವನೆಂಥ ಕಿಲಾಡಿ ಇರಬೇಕು. ಅಸಲಿಗೆ ಇವನೆಲ್ಲಿದ್ದಾನೆ, ಏನ್ ಮಾಡ್ತಾ ಇರ್ಬೋದು? ಕರ್ನಾಟಕ ಮೋಸ್ಟ್ ವಾಂಟೆಡ್